ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮಲ್ಲಿ ಹೇರ್ ಆಯಿಲ್ನ ತೊಗೊಂಡಿರೋರು ಹೇಗೆ ಇದನ್ನು ಪ್ರಿಪೇರ್ ಮಾಡ್ತೀರಾ, ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ಕ್ವಶನ್ ಕೇಳ್ತಾ ಇದ್ರಿ. ಹಾಗೆ ಇದರ ಬೆನಿಫಿಟ್ಸ್ ಏನು ಅಂತಲೂ ಕೇಳ್ತಾ ಇದ್ರಿ. ಇವತ್ತು ನಾನು ಹಾಗೆ ನನ್ನ ಮಗಳು ಈ ಹೇರ್ ಆಯಿಲ್ನ ಹೇಗೆ ಅಪ್ಲೈ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಈ ಹೇರ್ ಆಯಿಲ್ ಮಾಡೋದಕ್ಕೆ ಕರಿಬೇವು ತುಂಬ ಮುಖ್ಯವಾದದ್ದು. ಜೊತೆಗೆ ಅದಕ್ಕೆ ಹಾಕುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಇಂಪಾರ್ಟೆಂಟು. ಇದು ತುಂಬ ಹಳೆಯ ವಿಡಿಯೋ ನಾನು ಮಾಡಿರುವಂಥದ್ದು. ಅದನ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು ಬಲ್ಕಾಗಿ ಮಾಡುವಾಗ ಅದನ್ನು ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ತೀನಿ, ಆಯಿತಾ. ಇವತ್ತು ಏನು ವಿಶೇಷ ಅಂದರೆ ವುಮೆನ್ಸ್ ಡೇ ಸ್ಪೆಷಲ್ಲಾಗಿ ನಾನು ನಮ್ಮಲ್ಲಿ ತೊಗೊಂಡಿರುವಂಥ ಪ್ರತಿಯೊಂದು ಐಟಮ್ಗೂ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ. ಯಾರು ಯಾವ ಐಟಮ್ ತೊಗೊಂಡ್ರು ವುಮೆನ್ಸ್ ವುಮೆನ್ಸ್ ಡೇ ನೈಟ್ 12 ಗಂಟೆವರೆಗೂ ಯಾರು ಯಾವ ಆರ್ಡರ್ ಮಾಡಿದ್ರು ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ಇದು ಹೇರ್ ಆಯಿಲು ರೆಡಿ ಇದೆ. ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬಲ್ಕಲ್ಲಿ ಮಾಡುವಾಗ ಅದನ್ನು ಬಟ್ಟೆನಲ್ಲಿ ಫಿಲ್ಟರ್ ಮಾಡ್ತೀನಿ. ಇದು ಮನೆ ಯೂಸ್ಗೆ ನಾನು ತುಂಬ ಹಳೆಯದಾಗಿ ನಾನು ಡೆಲಿವರಿ ಆದಾಗ ನನ್ನ ಹೇರ್ ಫಾಲ್ ಸ್ಟಾರ್ಟ್ ಆದಾಗ ಮಾಡ್ಕೊಂಡಿರುವಂಥ ವಿಡಿಯೋ. ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ತಲೆ ಬುಡಕ್ಕೆ ಅಪ್ಲೈ ಮಾಡಬೇಕು, ಅಂದರೆ ರೂಟ್ಸಿಗೆ ಅಪ್ಲೈ ಮಾಡಬೇಕು ಈ ಹೇರ್ ಆಯಿಲ್ನ. ಹಾಗೆ ಇದರಿಂದ ಏನು ಬೆನಿಫಿಟ್ ಅಂತ ಕೇಳಿದರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಜೊತೆಗೆ ಬಿಳಿ ಕೂದಲು ಇದ್ದರೆ ಕಪ್ಪಗಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ 25 to 30 ಇಯರ್ ಆದಮೇಲೆ ಬಿಳಿ ಕೂದಲು ಸ್ಟಾರ್ಟ್ ಆಗುತ್ತೆ, ಅದೆಲ್ಲನೂ ಕಪ್ಪಗಾಗುತ್ತೆ. ಯಾಕಂದರೆ ನಾವು ರೂಟ್ಸಿಗೆ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ನೋಡಿ ನನ್ನ ಕೂದಲು ಹೇಗಿದೆ ಅಂತ. ನನಗೆ ಚಿಕ್ಕ ಹೇರು, ನನಗೆ ಜಾಸ್ತಿ ಉದ್ದ ಹೇರು ಇಷ್ಟ ಇಲ್ಲ. ಚಿಕ್ಕದಾಗಿದ್ರೂ ಹೆಲ್ದಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಅಂದರೆ ಹೇರ್ ಫಾಲ್ ಇರಬಾರ್ದು, ಕಟ್ ಆಗಬಾರ್ದು, ಮತ್ತು ಉದುರೋದು ಕಮ್ಮಿ ಆಗುತ್ತೆ ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ. ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ತುಂಬ ಬೇಗ ಕಮ್ಮಿ ಆಗುತ್ತೆ ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ. ನಾನು ಈ ರೀತಿಯಲ್ಲಿ ಹೇರ್ ಆಯಿಲ್ನ ತೊಗೊಂಡು ಚೆನ್ನಾಗಿ ರೂಟ್ಸಿಗೆ ಅಪ್ಲೈ ಮಾಡ್ತೀನಿ. ಆಗಲೇ ಹೇರ್ ಆಯಿಲು ವರ್ಕ್ ಆಗುತ್ತೆ. ನಮ್ಮ ತಲೆ ಬುಡಕ್ಕೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು, ಆಗಲೇ ಇದು ವರ್ಕ್ ಆಗುವಂಥದ್ದು. ಈ ರೀತಿಯಲ್ಲಿ ನೀಟಾಗಿ ನಿಮ್ಮ 10 ಬೆರಳನ್ನು ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ನ ಮಸಾಜ್ ಮಾಡ್ಕೋಬೇಕು. ಬರೀ ಹಾಕಿ ರುಬ್ಬೋದು ಅಥವಾ ಉಜ್ಜೋದಲ್ಲ, ನೀಟಾಗಿ ಹೇರ್ ಆಯಿಲ್ನ ಬುಡಕ್ಕೆ ಅಪ್ಲೈ ಮಾಡಬೇಕು. ನಾನು ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನನ್ನ ಮಗಳಿಗೆ ಯಾವ ರೀತಿ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಅವಳಿಗೆ ಮುಂದೆಗಡೆ ಕೂದಲೇ ಇರಲಿಲ್ಲ, ಅಂದರೆ ಬೈ ಬರ್ತಿಂದನೂ ಅವಳಿಗೆ ಕೂದಲು ಇರಲಿಲ್ಲ. ಈ ಹೇರ್ ಆಯಿಲ್ ಹಚ್ಚಿದ ಮೇಲೆ ಚೆನ್ನಾಗಿ ಕೂದಲು ಬೆಳ್ಕೊಂಡಿದೆ. ಈ ರೀತಿ ನೀವು ಸ್ನಾನಕ್ಕಿಂತ 1 ಅವರ್ 2 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡಿ ಬಿಟ್ಟರೆ 2 ಅವರ್ ಬಿಟ್ಟು ಸ್ನಾನ ಮಾಡ್ಬೋದು, ಅಥವಾ ನೈಟಲ್ಲಿ ಕೂಡ ಅಪ್ಲೈ ಮಾಡಿ ಬಿಡ್ಬೋದು. ಮಕ್ಕಳಿಗೆಲ್ಲ ಅಂದರೆ ನೈಟಲ್ಲಿ ಅಪ್ಲೈ ಮಾಡಿ ಬಿಡಿ. ನನ್ನ ಮಗಳು ಕೂದಲು ತುಂಬ ತಿಕ್ಕಾಗಿ ಬುಷಿಯಾಗಿ ಇದೆ, ಅಂದರೆ ತುಂಬ ಜಾಸ್ತಿ ಅನಿಸುತ್ತೆ ಕೂದಲು. ನೋಡಿ ಎಷ್ಟು ಕೂದಲಿದೆ ಅಂತ. ಅವಳಿಗೆ ಇಷ್ಟು ಕೂದಲೇ ಇರಲಿಲ್ಲ. ಅವಳಿಗೆ ಮುಡಿ ಕೊಟ್ಟಾಗ ತಲೆ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಥರ, ಅಂದರೆ ಈ ಥರ ಮುಂದೆಗಡೆ ಎಲ್ಲ ಪ್ಯಾಚ್ ವರ್ಕ್ ಥರ ಕಾಣಿಸ್ತಾ ಇತ್ತು. ಅಲ್ಲೆಲ್ಲನೂ ಚಿಕ್ಕದಾಗಿ ಬೇಬಿ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಈ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ತುಂಬ ಜಾಸ್ತಿ ರಿಸಲ್ಟ್ ಬಂದಿರುವಂಥದ್ದು. ನೋಡಿ, ಈಗಲೂ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಿ ಹೇರ್ ಬೆಳೀತಾ ಇರುವಂಥದ್ದು. ನಮ್ಮ ಹೇರ್ ಆಯಿಲ್ನ ಅವಳಿಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 5 to 6 ಮಂತ್ ಆಗಿದೆ. ಇಷ್ಟು ಚೆನ್ನಾಗಿ ಹೇರ್ ಬೆಳ್ಕೊಂಡಿದೆ. ಮತ್ತು ನಾನು ಮಧ್ಯೆ ಕಟ್ ಮಾಡ್ತೀನಿ, ಯಾಕಂದರೆ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ತುಂಬ ಉದ್ದ ಕೂದಲಿದ್ರೆ ಬೆಳಿಗ್ಗೆ ಬಿಡಿಸೋದು ತುಂಬ ಹಿಂಸೆ ಆಗುತ್ತೆ ಅಂತ ನಾನು ಅದನ್ನು ಕಟ್ ಮಾಡಿಬಿಡ್ತೀನಿ. ಜಾಸ್ತಿ ಉದ್ದ ಬೆಳೆಯೋದಕ್ಕೆ ಬಿಡಲ್ಲ. ಆದರೆ ತಿಕ್ಕಾಗಿ ಬೆಳ್ಕೊಂಡಿದೆ, ತುಂಬ ತಿಕ್ಕಾಗಿ ಬೆಳೆದಿದೆ. ಅದೇ ಸ್ನೇಹಿತರೆ, ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು. ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಆಯಿತಾ. ಜೊತೆಗೆ ಈ ಹೇರ್ ಆಯಿಲ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಚಿಕ್ಕವರು, ದೊಡ್ಡವರು, ಮಕ್ಕಳು, ಮುದುಕರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಜೊತೆಗೆ ಲೇಡೀಸು, ಜೆಂಟ್ಸು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಹೇರಿನ ಸಮಸ್ಯೆ ಇದೆ, ಕೂದಲು ಸಮಸ್ಯೆನೇ ದೊಡ್ಡದಾಗಿರುವಂಥದ್ದು. ಈಗ ಹೇರ್ ಫಾಲ್ ಇರ್ಬೋದು, ಹೇರ್ ಡ್ಯಾಮೇಜ್ ಆಗೋದಿರ್ಬೋದು, ಅಥವಾ ಡ್ಯಾಂಡ್ರಫ್ ಇರ್ಬೋದು, ಬಿಳಿ ಕೂದಲು ಎಲ್ಲದಕ್ಕೂ ಇದು ಒಂದು 100% ರಿಸಲ್ಟ್ ಕೊಡುತ್ತೆ, ಆಯಿತಾ. ಜೊತೆಗೆ ನಾನು ಹೊಸದಾಗಿ ಒಂದು ಶಾಂಪೂನ ಟ್ರೈ ಮಾಡ್ತಾ ಇದ್ದೀನಿ. ಅದು ಕೂಡ ವರ್ಕ್ ಆಗ್ತಾ ಇದೆ. ನನ್ನ ಕೂದಲು ಹೇಗೆ ಬೆಳೆದಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಮನೆಯಲ್ಲೇ ಮಾಡಿರುವಂಥ ಶಾಂಪು. ಅದು ಕೂಡ ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ. ಈ ಹೇರ್ ಆಯಿಲ್ ಬೇಕಿದ್ದಲ್ಲಿ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇವರೆಗೂ ನಾನು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಅಂದರೆ ಕರ್ನಾಟಕದಲ್ಲಿ ಯಾರೇ ತೊಗೊಂಡ್ರು ಫ್ರೀ ಶಿಪ್ಪಿಂಗು. ಕರ್ನಾಟಕದ ಹೊರಗಡೆ ತೊಗೊಂಡ್ರೆ ಚಾರ್ಜ್ ಆಗುತ್ತೆ. ಯಾಕಂದರೆ ಮುಂಬೈ, ಮಹಾರಾಷ್ಟ್ರ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರೆ ಅವರಿಗೆಲ್ಲ ತುಂಬ ಚಾರ್ಜ್ ಆಗ್ತಾಯಿದೆ. ನೋಡೋಣ, ಅವರಿಗೆ ಏನಾದರೂ ಸ್ಪೆಷಲ್ ಆಫರ್ ಕೊಡೋಣ. ಆದರೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಬೇರೆ ಏನಾದರೂ ಆಫರ್ ಕೊಡ್ತೀನಿ. ಜೊತೆಗೆ
ಕರ್ನಾಟಕದಲ್ಲಿರೋರಿಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಬೇಗ 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 ಆರ್ಡರ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.